ನಾನು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯೊಂದನ್ನು ಸಂಗಮೇಶ್ ಅವರಿಗೆ ಕೇಳೋದಕ್ಕೆ ಬಯಸ್ತಾ ಇದ್ದೀನಿ. ರೈತ ಮುಖಂಡರು ಸರ್, ಇಷ್ಟೊತ್ತು ನಡೆದಂಥ ಮಾತುಕತೆಗಳನ್ನು ತಾವು ಕೇಳಿಸ್ಕೊಂಡ್ರಿ. ಅವ್ರು ಯಾಕೆ ಕೊಡ್ಲಿಲ್ಲ, ಇವ್ರು ಯಾಕೆ ಕೊಡ್ಲಿಲ್ಲ, ಇವ್ರು ಯಾಕೆ ಕೊಡ್ಲಿಲ್ಲ, ಅವ್ರು ಯಾಕೆ ಕೊಡ್ಲಿಲ್ಲ. ಈಗ ನಾನು ಜಾನುವಾರುಗಳ ವಿಚಾರಕ್ಕೆ ಬಂದ್ಬಿಡ್ತೇನೆ. ಈ ಜಾನುವಾರುಗಳ ವಿಚಾರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮೇವಿಗೆ ದುಡ್ಡು ಬೇಕು, ಬೇರೆ ಬೇರೆ ಬೇಕು, ಮತ್ತೊಂದು ಬೇಕು, ಎಲ್ಲ ಇದೆ. ಇದು ಎಷ್ಟರ ಮಟ್ಟಿಗೆ ಪೂರೈಕೆ ಆಗಿದೆ, ಎಷ್ಟರ ಮಟ್ಟಿಗೆ ಅಲ್ಲಿರುವಂಥ ಜಾನುವಾರುಗಳು ಪಾಪ ಬದುಕುವುದಕ್ಕಾದರೂ ಕೂಡ ಯಶಸ್ವಿ ಆಗ್ತಾ ಇದ್ದಾವೆ? ದಯಮಾಡಿ ಮಾತಾಡಿ. ಮೊದಲನೇದಾಗಿ ಒಂದು ಕರೆಕ್ಷನ್, ನಾನು ರೈತ ಮುಖಂಡ ಅಲ್ಲ, ಪತ್ರಕರ್ತ ಮಾತ್ರ. ನೀವು ರೈತ ಮುಖಂಡರು ಕೂಡ. ಯಾಕೆ ರೈತ ಮುಖಂಡರಲ್ಲ? ಸಾಮಾನ್ಯ ನಾಗರಿಕ. ತಾವು ರೈತರಲ್ವಾ? ತಾವು ರೈತರಲ್ವಾ? ಅವರು ಪಾರ್ಟ್ ಟೈಮ್ ರೈತರು. ನಾವು ರೈತ. ತಾವು ರೈತರಲ್ವಾ? ತಾವು ರೈತರೇ, ತಾವು ರೈತ ಮುಖಂಡ್ರೆ. ನೀವು ನನಗಂತೂ ತಾವು ರೈತ ಮುಖಂಡ್ರೇನೆ ನನಗೆ. ಯಾಕಂದ್ರೆ ನಾವೆಲ್ಲರೂ ರೈತರೇ. ನೀವು ಬೆಳಿತೀರಿ ಅಂದ್ಮೇಲೆ ನೀವು ರೈತರೇ. ಹೇಳಿ ರೈತರೇ, ನೀವು ರೈತರಾಗಿ ಮಾತಾಡಿ ಇವತ್ತು. ಹೇಳಿ ಸರ್. ಖಂಡಿತ ಮಾತಾಡ್ತೀನಿ. ಯಾಕಂದ್ರೆ ನಾನು ಪಾರ್ಟ್ ಟೈಮ್ ರೈತ ಆದ್ರೂ ಕೂಡ ರೈತರ ಬದುಕನ್ನು ಪ್ರತಿನಿತ್ಯ ಹತ್ತಿರದಿಂದ ನೋಡುವಂಥವನು. ಇದುವರೆಗೂ ಬರಗಾಲಕ್ಕಾಗಿ ಯಾವುದೇ ಗೋಶಾಲೆಗಳನ್ನು ತೆರೆದಿರುವ ಉದಾಹರಣೆ ಕರ್ನಾಟಕದಲ್ಲಂತೂ ಇಲ್ಲ. ಈಗಾಗಲೇ ಫೆಬ್ರವರಿ ಮಧ್ಯದಲ್ಲಿ ಇದ್ದೀವಿ. ಇದುವರೆಗೂ ಯಾವುದೇ ಗೋಶಾಲೆ ಆಗಲಿ, ದನ ಕರುಗಳಿಗಾಗಿ ನೀರಿನ ವ್ಯವಸ್ಥೆ ಮಾಡುವಂತ ಯಾವುದೇ ಕ್ರಮ. ಯಾಕಂದ್ರೆ ನಾನು ಉತ್ತರ ಕರ್ನಾಟಕದಲ್ಲಿ ವರದಿಗಾರಿಕೆಯನ್ನು ಮಾಡ್ತಾ ಸುಮಾರು 15 ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ನಾನು ಪ್ರತಿನಿತ್ಯ ಸಂಪರ್ಕದಲ್ಲಿ ಇರ್ತೀನಿ. ಯಾವ ಜಿಲ್ಲೆಯಲ್ಲಿ ಇನ್ನೂ ಅಂಥ ಕ್ರಮ ಶುರುವಾಗಿಲ್ಲ. ನೀರುಗಳನ್ನು ಪೂರೈಸುವುದಾಗಲಿ, ಮೇವನ್ನು ಎಲ್ಲಿಂದಲೋ ತರಿಸಿಕೊಡುವಂಥದ್ದಾಗಲಿ ಯಾವ ಜಿಲ್ಲಾ ಆಡಳಿತದಿಂದಲೂ ಶುರು ಆಗಿಲ್ಲ. ಅದು ಇನ್ನು ಯಾವಾಗ ಶುರು ಮಾಡ್ತಾರೆ, ಇವ್ರು ಯಾವಾಗ ಶುರು ಮಾಡ್ತಾರೆ? ಪ್ರತಿ ವರ್ಷನೂ ನಾನು ಇದನ್ನು ಗಮನಿಸ್ತೀನಿ. ನಾನು ಪ್ರತಿ ವರ್ಷನೂ ಗಮನಿಸ್ತೀನಿ. ಇವರು ಬರಗಾಲ ಪರಿಹಾರ ಕಾಮಗಾರಿಗಳು ಶುರುವಾಗೋದೇ ಏಪ್ರಿಲ್ ಮೇ. ಅದು ಯಾವುದೇ ಸರ್ಕಾರ ಇರಲಿ, ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇರಲಿ, ಹಿಂದಿನ ಬಿಜೆಪಿ ಸರ್ಕಾರ ಅಥವಾ ಅದರ ಹಿಂದಿನ ಕುಮಾರಸ್ವಾಮಿ ಯಾವುದೇ ಸರ್ಕಾರ ಇರಲಿ, ಇವರ ಬರ ಪರಿಹಾರ ಕಾಮಗಾರಿಗಳು ಶುರುವಾಗೋದು ಅಂದರೆ ಗೋಶಾಲೆ ಅಥವಾ ದನಗಳಿಗೆ ಮೇವು ತರಿಸಿಕೊಡೋದು, ನೀರಿನ ವ್ಯವಸ್ಥೆ ಮಾಡೋದು ಶುರುವಾಗೋದೇ ಏಪ್ರಿಲ್ ಮೇ ತಿಂಗಳಲ್ಲಿ. ಅನೇಕ ಸಲ ಎಷ್ಟಾಗುತ್ತೆ, ಇವರು ಕಾಮಗಾರಿ ಶುರು ಮಾಡ್ತಿದ್ದ ಹಾಗೆ ಮಳೆ ಬಂದ್ಬಿಡುತ್ತೆ. ಆ ಮಳೆ ಬರ್ತಿದ್ದ ಹಾಗೆ ಜನರ ಗಮನ ಎಲ್ಲ ಮಳೆ ಕಡೆ ಹೋಗ್ಬಿಡುತ್ತೆ. ಇವ್ರು ಪರಿಹಾರ ಕೊಟ್ಟರೆ ಎಲ್ಲ ಕೇಳೋದಿಲ್ಲ. ಮತ್ತೆ ಅದು ಪೀಸ್ ಆಗಿನ ಥರ ಎವ್ರಿ ಒನ್ ಲವ್ಸ್ ಡ್ರಾಟ್ ಅಲ್ಲಿಗೆ ಬಂದು ನಿಂತು ಬಿಡುತ್ತೆ. ಪ್ರತಿ ಸಲನೂ ಆಗ್ತಿರೋದು. ಇವತ್ತಿನ ಒಂದು ತಾಜಾ ಉದಾಹರಣೆ ನಾನು ತಮ್ಮ ವೀಕ್ಷಕರ ಗಮನಕ್ಕೆ ತರ ಬಯಸ್ತೀನಿ. ಬಿಜಾಪುರ ಅಂತ ಏನೋ ಒಂದು ನಗರ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಒಳ್ಳೆಯ ಗ್ರೀನರಿ ಅರಣ್ಯವನ್ನು ಕಾಣ್ತಾ ಇದೆ. ಅದನ್ನ ಪಕ್ಕಕ್ಕಿಟ್ಟು ನಾನು ಇವತ್ತಿನ ಉದಾಹರಣೆಯನ್ನು ಹೇಳ್ತೀನಿ. ಈಗಾಗಲೇ ಅಲ್ಲಿಯ ನಗರ ಪಾಲಿಕೆ ಮತ್ತು ಇದು ನಗರ ಪ್ರದೇಶದ ಬರಕ್ಕೆ ಸಂಬಂಧಿಸಿರುವ ವಿಷಯ. ಅಲ್ಲಿಯ ನಗರ ಪಾಲಿಕೆ ಮತ್ತು ಜಲಮಂಡಳಿ ಅಲ್ಲಿಯ ಕಸ ಸಂಗ್ರಹಿಸುವಂಥ ವಾಹನದಲ್ಲಿ ಒಂದು ಅನೌನ್ಸ್ಮೆಂಟ್ ಶುರು ಮಾಡಿದೆ. ಈಗಾಗಲೇ ಭೂತನಾಳ ಕೆರೆಯಲ್ಲಿ ನೀರಿಲ್ಲ, ಹಾಗಾಗಿ ಜನ ನೀವು ಗಿಡಕ್ಕೆ ನೀರು ಹಾಕಬೇಡಿ, ನೀವು ಮರಕ್ಕೆ ನೀರು ಹಾಕಬೇಡಿ, ನಿಮ್ಮ ಮನೆಯ ಮುಂದಿರುವ ಅಂಗಳಕ್ಕೆ ನೀರು ಎರಚಬೇಡಿ, ನೀರನ್ನ ಪೋಲು ಮಾಡಬೇಡಿ ಅನ್ನೋದನ್ನ ಎಲ್ಲರೂ ಒಪ್ತೀವಿ. ಆದ್ರೆ ಗಿಡಕ್ಕೆ ನೀರು ಹಾಕಬೇಡಿ ಅಂದ್ರೆ ಏನಾಗುತ್ತೆ ಮುಂದಿನ ಪರಿಣಾಮ? ಗಿಡಗಳನ್ನು ನಾವು ಬೆಳೆಸದೆ ಹೋದ್ರೆ ಹೆಚ್ಚಿನ ನೀರು ಬೇಕಾಗುತ್ತಲ್ಲ ನಮ್ಮ ನಾಗರಿಕರಿಗೆ. ಆ ನೀರನ್ನು ಕೊಡುವಂತ ಪ್ರಾವಿಷನ್ ಈ ಸರ್ಕಾರ, ಈ ಆಡಳಿತದಲ್ಲಿ ಸಂಗಮೇಶ್ ಸರ್ ಒಂದು ಪ್ರಶ್ನೆ, ಒಂದು ವ್ಯವಸ್ಥೆ ಸಂಗಮೇಶ್ ಸರ್ ಒಂದು ಪ್ರಶ್ನೆ. ನಾನು ಬೆಂಗಳೂರಿನ ಸ್ಟುಡಿಯೋದಿಂದ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಹಳ್ಳಿ ಕಡೆಗೆ ಬಂದಿಲ್ಲ. ನಮ್ಮೂರು ಬಳ್ಳಾರಿ ಕಂಪ್ಲೀಟ್. ಓಕೆನಾ? ನಿಮ್ಗೆ ಹೇಳ್ಬಿಡ್ತೀನಿ ಕೇಳಿ. ಇನ್ನೂ ನಾನು ಊರ ಕಡೆಗೆ ಬಂದಿಲ್ಲ. ನನಗೊಂದು ಮಾತು ಹೇಳಿ. ಈಗ ಬರ ಶುರುವಾದಾಗಿಂದ ರಾಜ್ಯ ಸರ್ಕಾರದ ವತಿಯಿಂದ ಈ ಟ್ಯಾಂಕರ್ಗಳಲ್ಲಿ ನೀರು ಹರಿಸೋದು, ಅದರ ಜೊತೆಗೆ ಹಳ್ಳಿಗಳಿಗೆ ಕಾರ್ಯಕ್ರಮ ರೂಪಿಸೋದು, ಜಾನುವಾರುಗಳಿಗೆ ಮೇವು ತಲುಪಿಸೋದು, ಈ ಥರದ್ದೇನಾದರೂ ಶುರುವಾಗಿದೆಯಾ? ಆಗಿದೆ. ಇದುವರೆಗೂ ಎಲ್ಲೂ ಇಂಥ ಕೆಲಸ ಕಾರ್ಯಗಳು ಕಂಡು ಬಂದಿಲ್ಲ. ಯಾವ ಜಿಲ್ಲಾಡಳಿತಗಳು ಮಾಡ್ತಾ ಇಲ್ಲ. ಗೌರ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದೆ. ಜಿಲ್ಲಾಡಳಿತ ಗೌರ್ಮೆಂಟ್ ತಮ್ಮ ಕಡತಗಳಲ್ಲಿ ದಾಖಲೆಗಳಲ್ಲಿ ಹೇಳ್ತಿರ್ಬೋದು. ನಿಮ್ಮೂರು ಯಾವುದು? ನಿಮ್ಮೂರು ಯಾವುದು? ನಿಮ್ಮ ಗ್ರಾಮ ಯಾವುದು ಸರ್? ನಿಮ್ಮೂರು ಯಾವುದು? ನಿಮ್ಮ ತಾಲೂಕು ಯಾವುದು? ನನ್ನ ಊರು ಅಂತಿರೋದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕು ಕಾತರಾಳ. ಕೊಪ್ಪಳ ಗಂಗಾವತಿ ಕಂಪ್ನಿ ಬಹಳ ದೂರ ಅಲ್ಲ ಬಿಡಿ. ಇಲ್ಲಿ ಕೇಳಿ ಪತ್ರಕರ್ತರ ಹಿರಿಯರು, ಇಲ್ಲಿ ಕೇಳಿ ಸಂಗಮೇಶ್ ಸರ್, ಇಲ್ಲಿ ಕೇಳಿ. ಕೊಪ್ಪಳ ಗಂಗಾವತಿ ಕಂಪ್ನಿ ಬಳ್ಳಾರಿ ವಿಜಯನಗರ ಬಹಳ ದೂರ ಅಲ್ಲ ಬಿಡಿ, ಹೊಸಪೇಟೆ ಬಹಳ ದೂರ ಅಲ್ಲ ಬಿಡಿ. ಸೊ ನಿಮ್ಮೂರಲ್ಲಿ ಯಲಬುರ್ಗಾದಲ್ಲಿ ಟ್ಯಾಂಕರ್ ನೀರು ಬಂದಿದ್ಯಾ? ನೋಡಿದ್ರ ನೀವು ಯಾವತ್ತಾದ್ರೂ ಕಳೆದ ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ನೋಡಿದ್ರ? ಬಂದಿಲ್ಲ. 1 ತಿಂಗಳಲ್ಲಿ 2 ತಿಂಗಳಲ್ಲೆಲ್ಲ ಹಿಂದೇನು ಬರ ಇತ್ತು. ಅದ್ರ ನಂತರ ಇದುವರೆಗೂ ಟ್ಯಾಂಕರ್ ನೀರು ಎಲ್ಲ ಹಳ್ಳಿಗಳಿಗೆ ಏನಾದ್ರೂ ಕಾರ್ಯಕ್ರಮ ರೂಪಿಸಿರೋದನ್ನ ಗಮನಿಸಿದ್ರ ಕಳೆದ 2-3 ತಿಂಗಳಲ್ಲಿ? ಬರಕ್ಕೆ ಸಂಬಂಧಿಸಿದ ಇದುವರೆಗಿನ ಯಾವುದೇ ಕಾರ್ಯಕ್ರಮ ನಮ್ಮ ಹಳ್ಳಿಗಳಿಗೆ ಅಲ್ಲ, ಇನ್ನು ಜಿಲ್ಲಾ ಕೇಂದ್ರದಿಂದನೇ ಹೊರಟಿಲ್ಲ. ನೀವು ಯಾವ ಪಾರ್ಟಿಗೆ ಸೇರಿದವರು? ಕಾಮಗಾರಿಗಳು ಮಾಹಿತಿ ಇರಲ್ಲ ಕೆಲಸದಲ್ಲಿ. ನೀವು ಯಾವ ಪಾರ್ಟಿಗೆ ಸೇರಿದವರು ಸರ್? ನೀವು ಬಿಜೆಪಿನ, ಕಾಂಗ್ರೆಸ್, ಜೆಡಿಎಸ್, ಆಮ್ ಆದ್ಮಿ ಪಕ್ಷಕ್ಕೆ ಸೇರಿದವನು.
ನಾನು ಪತ್ರಕರ್ತರ ಪಕ್ಷಕ್ಕೆ ಸೇರಿದವನು ಮತ್ತು ಜನಸಾಮಾನ್ಯರ ಪಕ್ಷಕ್ಕೆ ಸೇರಿದವನು. ಪಾಪ ನಿಮ್ಗೆ ಮಾಹಿತಿ ಇಲ್ಲ ಅಂದ್ಬಿಟ್ಟು ನಮ್ಮ ಕಾಂಗ್ರೆಸ್ ಮಾಹಿತಿ ಕೊಡ್ತೀನಿ ನಾನು. ಸುಮ್ಮನೆ ಈಗ ಒಂದ್ ವೇ ಆಗದ್ ಬೇಡ. ಮಾಹಿತಿ ಕೊಡ್ತೀರಿ ಸ್ವಾಮಿ, ಅವ್ರು ಬಂದಿಲ್ಲ ಅಂತಾರೆ ಸ್ವಾಮಿ. ನಾನು ಹೇಳ್ತಾ ಇದ್ದೀನಲ್ಲ, ಅಂಕಿಅಂಶ ಕೇಳಿಸ್ಕೊಳ್ಳಿ. ಈಗ ಸ್ವಾಮಿ ನನ್ನ ಜೇಬಲ್ ₹1 ಇಲ್ಲ ಸ್ವಾಮಿ. ನೋಡಿ, ಈಗ ಜೇಬಲ್ ₹1 ಇಲ್ಲ. ಈಗ ನೀವು ಮಾಹಿತಿ ಕೊಡ್ತೀನಿ, ನಿಮ್ ಜೇಬಲ್ ₹1 ಇದೆ ಅಂತಂದ್ರೆ ಜೇಬ್ ಖಾಲಿ ರೀ. ನಿಮ್ ಜೇಬಲ್ ಇದೆ ಅಂತ ಹೇಳ್ತಾ ಇಲ್ಲ, ಜೇಬಲ್ ಖಾಲಿ ಇಲ್ಲ. ಹೌದು, ನಿರಾಕರಿಸ್ತೀನಿ. ಸಂಗಮೇಶ್ ಹೇಳಿದ ನಿರಾಕರಿಸ್ತೀನಿ. ನೀವು ಅಂಕಿಅಂಶ ತಗೊಳ್ಳಿ, ನೀವು ತಗೊಳಕ್ ಕಡಿಲ್ಲ ಅಂದ್ರೆ ಏನಲ್ಲಿ ನಾನು ಅಂಕಿ ಅಂಶ ಮಾತ್ರ ಮಾತಾಡಬೇಡಿ ಗೌಡ. ಸಂಗಮೇಶ್ ಸುಳ್ಳುಗಾರ ಹಾಗಾದ್ರೆ ನೀವು ಅವ್ರೇನ್ ಮಾತ್ರ ಸತ್ಯ, ನಾನು ಜಿಲ್ಲೆಗಳಲ್ಲಿ 324 ಕೋಟಿ ರೂಪಾಯಿ ಕಡತಗಳಲ್ಲಿದೆ, 3 ಕಡೆ ಗೋಶಾಲೆಗಳಲ್ಲಿದೆ. ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಾವು ಏನ್ ಹೇಳಿ, ನಾವು ಸತ್ಯ ಸತ್ಯ ಇಷ್ಟ ಬಂದಿದೆ ನೀವೆಲ್ಲ ಮಾನ್ಯತೆ ಪೇಪರ್ ನೋಡಿ ಅವ್ರದಾದ್ಮೇಲೆ ನಿಮ್ಗೆ 2 ನಿಮಿಷ ಕೊಡ್ತೀನಿ. ಮಾತೇ ಇಲ್ಲ ಹೇಳಿ ಸಂಗಮೇಶ್ ಸರ್, ಹೇಳಿ. ರಾಜ್ಯಕ್ಕೆ ಹೋಗಿಲ್ಲ ಇರಿ ಸರ್, ಹಳ್ಳಿಗೆ ಹೋಗಿಲ್ಲ, ಇಡೀ ರಾಜ್ಯ 2 ನಿಮಿಷ ಕೊಡ್ತೀನಿ ರೀ ಸರ್. ಹೇಳಿ ಸಂಗಮೇಶ್. ನಟರಾಜ್ ಗೌಡ್ರೆ ಒಂದ್ ಮಾತು, ತಾವು ಮಾತನಾಡುವಾಗ ನಾನು ಅವಾಗಲೇ ಒಂದು ಸೇರಿಸಬೇಕಿತ್ತು. ಚಂದನ್ ಶರ್ಮಾ ಅವರು ಹೇಳಿದ್ರು ಸ್ವಲ್ಪ ಈಗ ಬೇಡ ಅಂತ ಹೇಳಿದ್ರು, ಅಷ್ಟಕ್ಕೆ ನಾನು ಸುಮ್ಮನಾದೆ. ಅವಾಗಲೇ ನೀವು ಮಾತಾಡುವಾಗಲೇ ಸೇರಿಸಬೇಕಿತ್ತು. ನನ್ನ ಮೊಬೈಲ್ನಲ್ಲಿ ನಾನು ಪ್ರತಿನಿತ್ಯ ಹಲವಾರು ಜಿಲ್ಲೆಗಳ ವಾರ್ತಾ ಇಲಾಖೆಯ ಮೆಸೇಜ್ಗಳು, ಪ್ರೆಸ್ ರಿಲೀಸ್ಗಳು ಬರ್ತವೆ. ಬೇಕಾದ್ರೆ ನಾನು ಇದನ್ನ ಇಲ್ಲೇ ತೆಗೆದು ತೋರಿಸಬಲ್ಲೆ. ಒಂದು ಜಿಲ್ಲೆಯ ಜಿಲ್ಲಾಡಳಿತದಿಂದ ಯಾವುದಾದ್ರೂ ವಾರ್ತಾ ಇಲಾಖೆಯಿಂದ ಇವತ್ತು ಬರ ಪರಿಹಾರದ ಕಾಮಗಾರಿಯನ್ನು ಪಾಯಿಂಟ್ ಆಫ್ ವ್ಯೂ ಮಂಡಿಸಿದ ಮೇಲೆ ನಾನು ನಟರಾಜ್ ಗೌಡ್ರಿಗೂ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾನು ಬಯಾಸ್ಡ್ ಆಗ್ತೀನಿ, ನ್ಯೂಟ್ರಲ್ ಆಗಲ್ಲ ನಾನು. ಹೇಳಿ ಗೌಡ್ರೆ, ನೀವ್ ಹೇಳಿ, ಇವಾಗ ಹೇಳಿ, ನಿಮ್ದು ಕಡ್ತಾ ಹೇಳಿ, ನಿಮ್ದು ಪತ್ರಗಿತ್ರ ಏನ್ ಹೇಳ್ತದೆ ಹೇಳಿ. ನೋಡಿ, 31 ಜಿಲ್ಲೆಗಳಿಗೆ ಕುಡಿಯೋ ನೀರು ಮತ್ತೆ ಮೇವಿನ ಲಭ್ಯತೆಗಾಗಿ ವೆರಿ ಗುಡ್ 324 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ ಸರ್ಕಾರದಿಂದ. ವೆರಿ ನೈಸ್. ಕಳೆದ ನವೆಂಬರ್ಲೇನೆ, ಇವಾಗ ಬಿಡಿ, ಇವಾಗ ನಮ್ಗೆ ಗೊತ್ತು ಈಗ ಮೇವಿನ ಕೊರತೆ ಆಗುತ್ತೆ ಅಂತ. ಕಳೆದ ನವೆಂಬರ್ಲೆ ನಾವೇನ್ ಮಾಡಿದ್ವಿ ಅಂದ್ರೆ, ಪಶುಸಂಗೋಪನಾ ಇಲಾಖೆಯಿಂದ 7 ಲಕ್ಷ ರೈತರಿಗೆ ಉಚಿತವಾಗಿ ಮೇವಿನ ಕಿಟ್ ಅನ್ನು ಕೊಟ್ಟಿದೀವಿ, ಉಚಿತವಾಗಿ. ಆಯ್ತಾ? ಯಾಕೆ ಹೇಳಿ, ಈಗ ತೊಂದರೆ ಆಗುತ್ತೆ ಅಂತ. ಏನಕ್ಕೆ ಅಂದ್ರೆ ಅಂಕಿಅಂಶ ಬಹಳ ಮುಖ್ಯ. ಒಬ್ರು ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿರ್ಬೇಕಾದ್ರೆ, ರಾಜ್ಯ ಸರ್ಕಾರವನ್ನೇ ದೂಷಿಸುವಂತ ಜನ ಇವತ್ತಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ರೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಏನು ಬಂದಿಲ್ಲ ಸರ್, ರಿಯಾಲಿಟಿನಲ್ಲಿ ಏನು ಆಗಿಲ್ಲ. ಕಾಂಗ್ರೆಸ್ ಇನ್ನು ಗ್ಯಾರಂಟಿ ಅನ್ಯಾಯವನ್ನ ಮೂರು ಜನ ದಯಮಾಡಿ 1 ನಿಮಿಷ. ನಾನು ಕಾಂಗ್ರೆಸ್ ನವರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ, ನಿಮ್ಮಿಬ್ರು ಮಿತ್ರ ಪಕ್ಷಗಳಿಗೆ ಒಂದು ಪ್ರಶ್ನೆ ಕೇಳಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಗೌಡ್ರೆ, ಬಹಳ ನೇರ ಪ್ರಶ್ನೆ. ಈ ಪ್ರಶ್ನೆ ಈ ಬರ ಗಿರ ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲ. ಕ್ಯಾಪೆಕ್ಸ್ ಅಂದ್ರೆ ಏನ್ ಹೇಳಿ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಿಜ. 54,574 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ರಿ. 54,574 ರೂಪೀಸ್ ಇಟ್ಟಿದ್ರಿ. ನೀವು ಈ ಡಿಸೆಂಬರ್ ತನಕ ಖರ್ಚು ಮಾಡಿರೋದು 22,622 ಕೋಟಿ ರೂಪಾಯಿ ಮಾತ್ರ. ಅಂದ್ರೆ 41% ಆಫ್ ಯುವರ್ ಕ್ಯಾಪೆಕ್ಸ್ ಖರ್ಚಾಗಿದೆ. ಯಾಕೆ ಗೌಡ್ರೆ? ಅಂದ್ರೆ ಉದ್ಯೋಗ ಸೃಷ್ಟಿಯಾಗಿಲ್ಲ. ಇಲ್ಲ ಅಂದ್ರೆ ಉದ್ಯೋಗ ಸೃಷ್ಟಿಯಾಗಿಲ್ಲ, ಇಲ್ಲ ಕಡತಗಳು ಸೃಷ್ಟಿಯಾಗಿಲ್ಲ. ನೋಡಿ, ಜನಕ್ಕಾಗಬೇಕಾದಂತ ಕೆಲಸಗಳಾಗಿಲ್ಲ, ವಸತಿ ಆಗಿಲ್ಲ, ಕ್ಯಾಪೆಕ್ಸ್ ಅಲ್ಲಿ ಯೋಜನೆಗಳಾಗಿಲ್ಲ, ರಸ್ತೆಗಳಾಗಿಲ್ಲ, ಬ್ರಿಡ್ಜ್ಗಳಾಗಿಲ್ಲ,
8 ತಿಂಗಳು ಅಷ್ಟು ಆಗಿದೆ ದೊಡ್ಡ ವಿಷಯ. ನನ್ನ 41%. ನೋಡಿ ರಾಜ್ಯ ಈಗ ನಾನು ಘೋಷಣೆ ಮಾಡಿ ನಿಮ್ಮ ಹತ್ರ ತೆರಿಗೆ ಸಂಗ್ರಹ ಆಗ್ತಾ ಇಲ್ಲ. ನೀವು ಆಲ್ರೆಡಿ ಇದೇ ಫೆಬ್ರವರಿ 2 ಮಿತ್ರ ಪಕ್ಷಗಳು, ಒಂದು ರಾಷ್ಟ್ರೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ಅಥವಾ ಪ್ರಾದೇಶಿಕ ರಾಷ್ಟ್ರೀಯ ಪಕ್ಷ 18,177 ಕೋಟಿ ರೂಪಾಯಿ ನಿಮ್ಮ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ನಮ್ಮ ರಾಜ್ಯಕ್ಕೆ ಕೊಡುವುದರಲ್ಲಿ ಯಾಕೆ ವಿಫಲರಾಗಿದ್ದೀರಿ? ಕೋಟಿ ಮುಂಗಡ ದುಡ್ಡು ಯಾಕ್ರಿ ನೀವು ಕೊಟ್ಟಿಲ್ಲ? ಸಂಕೀರ್ತ ಒಂದು ನಿಮಿಷ. ಅವ್ರಿಗೆ ತೆರಿಗೆ ಸಂಗ್ರಹ ಮಾಡಕ್ಕಾಗಿಲ್ಲ, ಅವ್ರಿಗೆ ಟಾರ್ಗೆಟ್ ರೀಚ್ ಆಗಕ್ಕಾಗಿಲ್ಲ, ಅಬಕಾರಿ ಟಾರ್ಗೆಟ್ ರೀಚ್ ಆಗಿಲ್ಲ, ಮತ್ತೊಂದು ಟಾರ್ಗೆಟ್ ರೀಚ್ ಆಗಿಲ್ಲ, ನೋಂದಣಿ ಮುದ್ರಾಂಕ ರೀಚ್ ಆಗಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಮರ್ಷಿಯಲ್ ಟ್ಯಾಕ್ಸ್ GST ಟಾರ್ಗೆಟ್ ರೀಚ್ ಆಗಿಲ್ಲ. ಮಾರ್ಚಲ್ಲಿ ಗೊತ್ತಾಗುತ್ತೆ ರೀಚ್ ಆಗಿದ್ದಾರೆ ಇಲ್ವೋ ಗೊತ್ತಾಗುತ್ತೆ. ಇನ್ನೇನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಫೆಬ್ರವರಿ 16ಕ್ಕೆ ನೀವ್ ಹೇಳಿ 18,177 ಕೋಟಿ ಯಾಕೆ ಬಿಡುಗಡೆ ಮಾಡಿಸಲಿಲ್ಲ? ನಿಮ್ಮ ಕೇಂದ್ರ ಸರ್ಕಾರ ತೆರಿಗೆ ಈ ಮೂರು ಪಾರ್ಟಿಗಳು ಜನರ ಹಿತಕ್ಕಂತೂ ನಿಂತಿಲ್ಲ. ನಮಸ್ಕಾರ. ವಿಸ್ತಾರ ಜನಪರ. ನಮಸ್ಕಾರ, ನಮಸ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.